ಸಜ್ಜಿಗೆ ರೊಟ್ಟಿ ಇವತ್ತಿನ ರೆಸಿಪಿ. ಎಲ್ಲರೂ ಸಜ್ಜಿಗೆ ರೊಟ್ಟಿ ಹೆಚ್ಚಾಗಿ ಮಾಡ್ತೀರಿ, ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಷ್ಟೇ ಅಲ್ಲ, ತುಂಬ ರುಚಿಯಾಗಿದೆ ಕೂಡ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸರಿ, ಹಾಗಾದರೆ ಇವತ್ತಿನ ಈ ಸಜ್ಜಿಗೆ ರೊಟ್ಟಿ ಹೇಗೆ ಮಾಡುವುದೆಂದು ನೋಡುವ. ನಾನಿಲ್ಲಿ ಒಂದು ಮಧ್ಯಮ ಗಾತ್ರದ ಅಂದರೆ ಮುಳ್ಳು ಸೌತೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಸಾಧಾರಣ ಒಂದು ಅಂಗೈಯಷ್ಟು ಉಂಟದು, ಸ್ವಲ್ಪ ದಪ್ಪ ಇದೆ. ಇದನ್ನು ನಾನು ಸಿಪ್ಪೆ ತೆಗೆದು ಅದನ್ನು ಗ್ರೇಟ್ ಮಾಡಿ ಇಡ್ತೇನೆ. ಸ್ವಲ್ಪ ದಪ್ಪ ಗ್ರೇಟ್ ಮಾಡ್ತೇನೆ, ತುಂಬ ಸಣ್ಣದಾಗಿ ಸಹ ಗ್ರೇಟ್ ಮಾಡೋದಿಲ್ಲ. ಸ್ವಲ್ಪ ದಪ್ಪ ಗ್ರೇಟರಲ್ಲಿ ನಾನು ಇಲ್ಲಿ ಗ್ರೇಟ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ನಾನು ಒಂದು ಪಾತ್ರೆಗೆ. ಹಾಗೆ ಒಂದು ದೊಡ್ಡ ಈರುಳ್ಳಿ ಅಥವಾ 1 ಕಪ್ ಅಂತ ಹೇಳ್ಬೋದು. ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ನಾನಿಲ್ಲಿ ನೋಡಿ ಪುಡಿ ಪುಡಿ ಮಾಡಿ ಹಾಕ್ತಾ ಇದ್ದೇನೆ. ಅದೇ ರೀತಿ 1-1.5 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ ಬೇಕಿದ್ದಕ್ಕೆ. ತೆಂಗಿನ ತುರಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ, ಈರುಳ್ಳಿ ಮತ್ತು ತೆಂಗಿನ ತುರಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಒಳ್ಳೆಯದಾಗ್ತದೆ. ಇದು ನೋಡಿ, ದೊಡ್ಡ ತುಂಡು ಶುಂಠಿ ಸಾಧಾರಣ 1 ಟೇಬಲ್ ಸ್ಪೂನ್ನಷ್ಟಿದೆ, ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಮತ್ತು ಒಂದು ಕಾಯಿ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಕಾಯಿ ಮೆಣಸು ಹಾಕಿದ್ದೇನೆ. ಇದು ನೋಡಿ, ಒಂದು 4 ಟೇಬಲ್ ಸ್ಪೂನ್ನಷ್ಟು ಮೊಸರು, ದಪ್ಪ ಮೊಸರು, ಜಾಸ್ತಿ ಬೇಡ, ಸಾಕಾಗ್ತದೆ ಅಷ್ಟೇ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಚಮಚದಲ್ಲಿ 1.5 ಚಮಚದಷ್ಟು ಹಾಕಿದ್ದೇನೆ ನಾನು. ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. 2 ಕಪ್ಪಿನಷ್ಟು ಬೊಂಬಾಯಿ ರವೆ, ಸಜ್ಜಿಗೆ ಉಪ್ಪಿಟ್ಟೆಲ್ಲ ಮಾಡ್ತೇವೆ ನೋಡಿ, ಆ ರವೆಯನ್ನು ಹಾಕಿದ್ದೇನೆ. ಅದೇ ಕಪ್ಪಲ್ಲಿ ಸಾಧಾರಣ 1-1.5 ಕಪ್ಪಿನಷ್ಟು ನೀರು ಹಾಕಿ ಇದನ್ನೊಂದು ಸಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಈಗ 1.5 ಕಪ್ ನೀರು ಹಾಕಿ ನೋಡುವ. ಈ ರೊಟ್ಟಿಗೆ ತುಂಬ ತೆಳುಸಾಗಬಾರ್ದು, ಅದಕ್ಕೋಸ್ಕರ ಇದನ್ನೊಂದು 1/4 ಗಂಟೆ ನೆನೆಯಲಿಕ್ಕೆ ಇಡಬೇಕು. ಮತ್ತು ಮುಳ್ಳು ಸೌತೆಕಾಯಿ ಸಹ ನೀರು ಬಿಡ್ತದೆ, ಹಾಗಾಗಿ ನಾನು 1.5 ಕಪ್ಪಿನಷ್ಟೇ ಹಾಕಿದ್ದೇನೆ. ಇದನ್ನೀಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಒಂದು ಸಲ ಮಾತ್ರ ಮಿಕ್ಸ್ ಮಾಡಬೇಕು. ಮುಚ್ಚಳ ಮುಚ್ಚಿದನ್ನು ಹಾಗೆ 1/4 ಗಂಟೆ ಇಡುವ. ಈಗ ಒಂದು ಒಗ್ಗರಣೆಗೆ ರೆಡಿ ಮಾಡುವ. 2 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು, ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನು. ಜಾಸ್ತಿ ಹಾಕಿದರೂ ಸಹ ಏನು ತೊಂದರೆ ಇಲ್ಲ, ಒಳ್ಳೆಯದಾಗ್ತದೆ. 1 ಟೀ ಸ್ಪೂನ್ನಷ್ಟು ಸಾಸಿವೆ ನೋಡಿ ಚಟಪಟ ಅಂತ ಇದೆ. ಆವಾಗ 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿದ್ದೇನೆ ನಾನು. ಮತ್ತು ಕೆಂಪು ಉದ್ದ ಮೆಣಸಿದೆ, ಅದೊಂದು 2 ಉದ್ದ ಮೆಣಸನ್ನು ಕಟ್ ಮಾಡಿ ನಾನಿಲ್ಲಿ ಫ್ರೈ ಆಗಲಿಕ್ಕೆ ಹಾಕಿದ್ದೇನೆ. ಕರಿಬೇವು ಒಂದು 3-4 ಎಸಳು ಹಾಕಿದರೆ ಒಳ್ಳೆಯದಾಗ್ತದೆ, ಹಾಗಾಗಿ ನಾನು 3-4 ಎಸಳು ಹಾಕಿದ್ದೇನೆ. ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಒಗ್ಗರಣೆ. ಇದನ್ನೀಗ ನಾನು ತೆಗೆದು ನೆನೆಯಲಿಕ್ಕಿಟ್ಟಂಥ ಸಜ್ಜಿಗೆ ಇದೆ ನೋಡಿ, ಅದಕ್ಕೆ ಹಾಕ್ತಾ ಇದ್ದೇನೆ. ಇದಕ್ಕೆ ಹಾಕಿ ಆ ಮೆಣಸನ್ನೆಲ್ಲ ಸ್ವಲ್ಪ ತಣ್ಣಗಾದ ಕೂಡಲೇ ಮೆಣಸನ್ನೆಲ್ಲ ಈ ರೀತಿ ಕೈಯಲ್ಲಿ ಪುಡಿ ಮಾಡಿ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು ಇದನ್ನು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ, ಇಷ್ಟು ದಪ್ಪ ಇರಬೇಕಿದು. ಕಾವಲಿಯನ್ನು ನಾನೀಗ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಲೋ ಟು ಮೀಡಿಯಮ್ ಹೀಟಲ್ಲಿ ಇಟ್ಟಿದ್ದೇನೆ ನಾನು. ಇದು ನೋಡಿ, 1 ಹಿಡಿಯಷ್ಟು ಸಾಧಾರಣ ಒಂದು ತೆಗೆದುಕೊಂಡಿದ್ದನ್ನು ನೋಡಿ ಈ ರೀತಿ ನಾನು ತಟ್ತಾ ಇದ್ದೇನೆ. ಸೌಟಲ್ಲಿ ಹಾಕ್ಬೋದು, ಆದರೆ ಕೈಯಲ್ಲಿ ತಟ್ಟಿದ್ರೇ ಇದು ಸರಿಯಾಗೋದು. ಈ ರೊಟ್ಟಿಯನ್ನು ಸುತ್ತ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಸ್ವಲ್ಪ ಶೇಪ್ ಮಾಡ್ಬೋದು, ಕರೆಕ್ಟ್ ರೌಂಡ್ ಬರಬೇಕಿದ್ರೆ. ಚಮಚದಲ್ಲಿ ಸಹ ಮಾಡ್ಬೋದು. ಈಗ ಮುಚ್ಚಳ ಮುಚ್ಚಿದನ್ನು ಬೇಯಿಸುವ. ನೋಡಿ, ಮೇಲ್ಗಡೆ ಚೆನ್ನಾಗಿ ಬೆಂದಿದೆ ಈಗ. ಹಾಗಾಗಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾನು ಇದನ್ನು ಮಗುಚಿ ಹಾಕ್ತಾ ಇದ್ದೇನೆ. ತುಪ್ಪ ಹಾಕದೆ ಮಾತ್ರ ಮಾಡಬಹುದು, ತುಪ್ಪ ಹಾಕಿದರೆ ಒಳ್ಳೆಯದಾಗ್ತದೆ ಅಂತ ಮತ್ತು ಮಕ್ಕಳಿಗೆ ಸಹ ಒಳ್ಳೆಯದು ನೋಡಿ, ಹಾಗಾಗಿ ನಾನು ಹಾಕ್ತೇನೆ. ನೋಡಿ, 2 ಕಡೆ ಚೆನ್ನಾಗಿ ಬೆಂದಿದೆ, ಕೆಂಪಗಾಗಬೇಕು ಈ ರೀತಿ. ತುಂಬ ಸಾಫ್ಟಾದ ರುಚಿಯಾದ ರೊಟ್ಟಿ ರೆಡಿ ಆಯಿತು. ಲೈಕ್ ಬಟನನ್ನು ಖಂಡಿತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.